ದೇವರ ಮುಂದೆಯೂ ಮತ್ತು ಸಮಾಜದ ಮುಂದೆಯೂ ದೇವರ ಸಭೆ ಮುಂದೆಯೂ ನಾವು ಯಥಾರ್ಥರಾಗಿ ನಾವು ಕಾಣಿಸಲ್ಪಡಬೇಕು. ಯಾವುದೇ ಒಂದು ಚುಕ್ಕೆಗಳು ನಮ್ಮ ಜೀವಿತದಲ್ಲಿ ಡಾಟಾಗಿ ಕಾಣಿಸಬಾರ್ದು, ಕಪ್ಪು ಚುಕ್ಕೆಗಳು ನಮ್ಮ ಜೀವಿತದಲ್ಲಿ ಕಾಣಿಸಬಾರ್ದು. ನೀತಿವಂತಿಕೆಯ ವಸ್ತ್ರವನ್ನು ಇವತ್ತು ದೇವರು ನಮಗೆ ಹೊರಿಸಿದ್ದಾನೆ. ಯಥಾರ್ಥತೆ ಎಂಬ ವಸ್ತ್ರವನ್ನು ಇವತ್ತು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ನಾವೆಲ್ಲರ ಜೊತೆಗೆ ಐಕ್ಯವಾಗಿ ಬಾಳುವಂತ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಒಬ್ಬರನ್ನೊಬ್ಬರು ಪ್ರೀತಿಸಿ, ಒಬ್ಬರನ್ನೊಬ್ಬರು ಆಧರಿಸಿ, ಒಬ್ಬರನ್ನೊಬ್ಬರು ಮೇಲಕ್ಕೆತ್ತುವ ಪರಿಸ್ಥಿತಿಯನ್ನು ದೇವರು ಕೊಟ್ಟಿದ್ದಾನೆ. ಒಂದು ವೇಳೆ ದೇವರು ನಮ್ಮನ್ನು ಎಚ್ಚರಿಸುವಾಗ ಆ ಎಚ್ಚರಿಕೆ ಗದರಿಕೆ ಮಾತನ್ನ ನಾವು ಸ್ವೀಕರಿಸಿಕೊಂಡವರಾಗಿ, ದೇವರು ಎಲ್ಲೋ ಒಂದ್ ಹತ್ರ ನನ್ನನ್ನು ಕರೆಕ್ಷನ್ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಹತ್ರ ನನ್ನನ್ನು ದೇವರು ತಿದ್ದುತ್ತಾ ಇದ್ದಾನೆ, ಓಕೆ ನಾನು ಬದಲಾಗಬೇಕೆಂಬುದಾಗಿ ಬದಲಾವಣೆಯಿಂದ ನಾವು ನೀತಿವಂತಿಕೆಯನ್ನು ಆವರಿಸಿಕೊಂಡು, ನೀತಿವಂತಿಕೆಯನ್ನು ಅಪ್ಪಿಕೊಂಡು ಯಥಾರ್ಥರಾಗಿ ದೇವರ ಸನ್ನಿಧಾನದಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಉಲ್ಲಾಸ ಧ್ವನಿ, ಉತ್ಸಾಹ ಧ್ವನಿಯನ್ನು ದೇವರು ನಮ್ಮ ಬಾಯಲ್ಲಿ ಬರಮಾಡುವನಾಗಿದ್ದಾನೆ. Somebody say amen. Hallelujah.